ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಮಾರ್ಚ್ 7ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟಲ್ಲಿ ಇವತ್ತು ಕೂಡ ನಮಗೆ ಒಂದು ಬ್ಲಡ್ ಬಾತ್ ನೋಡೋದಕ್ಕೆ ಸಿಗ್ತಾ ಇದೆ. ಸೆನ್ಸೆಕ್ಸ್ನಲ್ಲಿ ಆಲ್ಮೋಸ್ಟ್ 1500 ಪಾಯಿಂಟ್ಗಳ ಡೌನ್ ಸೈಡ್ ಕಾಣಿಸ್ತಿದೆ. ಸೆನ್ಸೆಕ್ಸ್ ನಮಗೀಗ 52,000 ಲೆವೆಲಲ್ಲಿ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಹಾಗೆ ನಿಫ್ಟಿ ಕೂಡ ಅಷ್ಟೇ 382 ಪಾಯಿಂಟ್ಗಳ ಡೌನ್ ಸೈಡಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ. ನಿಫ್ಟಿ ಕೂಡ 16,000 ಕೆಳಗಡೆ ಈಗ ಟ್ರೇಡ್ ಆಗ್ತಾ ಇದೆ. ಹಾಗೆ ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ತುಂಬಾ ಒಂದು ಫಾಲ್ ಕಾಣಿಸ್ತಿದೆ. 1500 ಪಾಯಿಂಟ್ ಕರೆಕ್ಷನ್ ನಮಗೆ ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ನೋಡೋದಕ್ಕೆ ಸಿಗ್ತಿದೆ. ಬ್ಯಾಂಕ್ ನಿಫ್ಟಿ ಕೂಡ ಅಷ್ಟೇ 33,000 ಲೆವೆಲ್ನ ಕೆಳಗಡೆ ಈಗ ಟ್ರೇಡ್ ಮಾಡೋದಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿ ವಾರ್ ಎಷ್ಟು ದಿನ ಕಂಟಿನ್ಯೂ ಆಗುತ್ತೋ ಸೊ ಅಲ್ಲಿವರೆಗೂ ನಮಗೆ ಪ್ಯಾನಿಕ್ ನೋಡೋದಕ್ಕೆ ಸಿಗುತ್ತೆ. ಕ್ರೂಡ್ ಆಯಿಲ್ನ ಪ್ರೈಸಸ್ ಜಾಸ್ತಿ ಆಗ್ತಿದೆ, ಗೋಲ್ಡ್ ಪ್ರೈಸಸ್ ಜಾಸ್ತಿ ಆಗ್ತಿದೆ. ಹಾಗೆಯೇ ಇಂಡಿಯನ್ ರುಪಿ ಏನಿದೆ ಸೊ ಅದು ಡಾಲರ್ನ ಮುಂದೆ ಇನ್ನಷ್ಟು ನಮಗೆ ಫಾಲ್ ಆಗ್ತಿರೋದು ಕಾಣಿಸ್ತಿದೆ. ಈಗ $1ಗೆ 76 ರೂಪಾಯಿ 30 ಪೈಸದ ಹತ್ರ ಟ್ರೇಡ್ ಆಗ್ತಾ ಇದೆ. ಸೊ ಸ್ವಲ್ಪ ದಿನದ ಹಿಂದೆ ನಾವು ಗಮನಿಸಿದಾಗ 72-73 ರೂಪಾಯಿ ಹತ್ರ ಇತ್ತು ಇಂಡಿಯನ್ ರುಪೀಸ್. ಸೊ ಇಲ್ಲಿ ನಮಗೆ ರುಪೀಸಲ್ಲೂ ಕೂಡ ಫಾಲ್ ಕಾಣಿಸ್ತಿದೆ. ಸೊ ಈ ರೀತಿ ಎಲ್ಲ ಸಿಚುವೇಶನ್ಸ್ ಬಂದಾಗ ಇಂಡಿಯಾದಲ್ಲಿ ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಅಂತ ಏನು ಕರಿತೀವಿ ಅದು ಹೆಚ್ಚಾಗುತ್ತೆ. ಅದಲ್ಲದೆ ಇನ್ನೊಂದು ಮೇಜರ್ ರೀಸನ್ ಏನು ಅಂದ್ರೆ FIIs ಕಂಟಿನ್ಯೂಸ್ ಇಲ್ಲಿ ಸೆಲ್ಲಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಮಾರ್ಚ್ ತಿಂಗಳಲ್ಲಿ 4-5 ಟ್ರೇಡಿಂಗ್ ಸೆಷನ್ ಅಷ್ಟೇ ಆಗಿರೋದು 16,800 ಕೋಟಿ ಅಮೌಂಟ್ನ ಶೇರ್ಗಳನ್ನು ಇಲ್ಲಿ ಸೆಲ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಇಲ್ಲಿ 2 ಲಕ್ಷ ಕೋಟಿ ಅಮೌಂಟ್ನ ಶೇರ್ಗಳನ್ನು ಅವರು ಅಕ್ಟೋಬರ್ ಇಂದ ಅಂದ್ರೆ ನಿಫ್ಟಿ ಯಾವಾಗ ನಮಗೆ ಹೈಯರ್ ಲೆವೆಲ್ಸ್ ಅಲ್ಲಿ ಇತ್ತು ಅಲ್ಲಿಂದ ಇಲ್ಲಿವರೆಗೂ 2 ಲಕ್ಷ ಕೋಟಿ ಅಮೌಂಟ್ನ ಶೇರ್ಗಳನ್ನು FII ಸೆಲ್ ಮಾಡಿದ್ದಾರೆ. ಇವರು ಸ್ಟಾಕ್ಗಳನ್ನು ಸೆಲ್ ಮಾಡಿ ಈ ದುಡ್ಡನ್ನು ಕ್ರೂಡ್ ಆಯಿಲ್ ಮತ್ತು ಗೋಲ್ಡ್ನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಮಗೆ ಕಮಾಡಿಟೀಸ್ ಪ್ರೈಸಸ್ ಜಾಸ್ತಿ ಆಗ್ತಾ ಇರೋದು. ಅಷ್ಟೇ ಅಲ್ಲದೆ ಕ್ರೂಡ್ ಆಯಿಲ್ ಪ್ರೈಸಸ್ ಏನು ಸ್ವಲ್ಪ ದಿನದ ಹಿಂದೆ $110-115 ಇತ್ತು ಒಂದು ಬ್ಯಾರಲ್ಗೆ, ಈಗ ಅದು $130-140 ಆಗಿದೆ. ಸೊ ಈ ವಾರ್ ಇದೇ ರೀತಿ ಕಂಟಿನ್ಯೂ ಆಗ್ತಾ ಇದ್ರೆ ಅದು $200 ಕೂಡ ರೀಚ್ ಆಗುವಂಥ ಸಾಧ್ಯತೆ ಇದೆ ಅಂತ ಇಲ್ಲಿ ಅನಲಿಸ್ಟ್ಗಳು ಪ್ರಿಡಿಕ್ಷನ್ ಅನ್ನ ಮಾಡಿದ್ದಾರೆ. ಇಲ್ಲಿ ಮೇಜರ್ ರೀಸನ್ ಏನಕ್ಕೆ ನಮಗೆ ಕ್ರೂಡ್ ಆಯಿಲ್ ಪ್ರೈಸಸ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ರಷ್ಯಾ ತುಂಬಾನೇ ಕ್ರೂಡ್ ಆಯಿಲ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು. ಇಲ್ಲಿ ತುಂಬಾ ಕಂಟ್ರಿಗಳು ರಷ್ಯಾ ಮೇಲೆ ಸ್ಯಾಂಕ್ಷನ್ ಅಥವಾ ನಿರ್ಬಂಧವನ್ನ ಹೇರಿದ್ದಾರೆ. ಆ ಕಾರಣದಿಂದ ಅಲ್ಲಿಂದ ನಮಗೆ ಆಯಿಲ್ ಎಕ್ಸ್ಪೋರ್ಟ್ ಆಗೋದು ಕಮ್ಮಿ ಆಗ್ಬೋದು. ಅದರ ಒಂದು ಶಾರ್ಟೇಜ್ ಏನಿದೆ ಅಂದ್ರೆ ಕ್ರೂಡ್ ಆಯಿಲ್ನ ಶಾರ್ಟೇಜ್ ನಮಗೆ ನೋಡೋದಕ್ಕೆ ಸಿಗ್ಬೋದು. ಇರಾನ್ ಇನ್ನೊಂದು ದೊಡ್ಡ ಕಂಟ್ರಿ ಈ ಒಂದು ಆಯಿಲ್ ಅನ್ನ ಎಕ್ಸ್ಪೋರ್ಟ್ ಮಾಡೋದು. ಬಟ್ ಸ್ಟಿಲ್ ಇರಾನ್ ಅಷ್ಟೊಂದು ಸಪ್ಲೈ ಮಾಡುವಂತ ಪೊಸಿಷನ್ ಅಲ್ಲಿ ಸದ್ಯಕ್ಕೆ ಇಲ್ಲ. ಸೊ ಇಲ್ಲಿ ನಮಗೆ ಕ್ರೂಡ್ ಆಯಿಲ್ ಶಾರ್ಟೇಜ್ ಕೂಡ ಬರುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದಕ್ಕೆ ಈಗ ನಮಗೆ ಸಪ್ಲೈ ಕಮ್ಮಿ ಆಗುವಂತ ಸಾಧ್ಯತೆ ಇರುತ್ತೆ ಅನ್ನುವಂತ ಒಂದು ಆಧಾರದ ಮೇಲೆ ಕ್ರೂಡ್ ಆಯಿಲ್ನ ಪ್ರೈಸಸ್ ಜಾಸ್ತಿ ಆಗ್ತಾ ಇದೆ. ಹಾಗೆ ಸೆನ್ಸೆಕ್ಸ್ನ 30 ಶೇರ್ಗಳನ್ನು ಗಮನಿಸಿದಾಗ ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ತುಂಬಾನೇ ಫಾಲ್ ಇತ್ತು. ಇವತ್ತು ನಮಗೆ ಇಂಡಸ್ಇಂಡ್ ಬ್ಯಾಂಕ್ 8% ಕರೆಕ್ಟ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಎಲ್ಲ ಬ್ಯಾಂಕಿಂಗ್ ಸ್ಟಾಕ್ಗಳಲ್ಲೂ ಕೂಡ ತುಂಬಾನೇ ಫಾಲ್ ಕಾಣಿಸ್ತಿದೆ. ಟಾಪ್ ಗೇನರ್ ನಾವು ಗಮನಿಸಿದಾಗ ಭಾರತಿ ಏರ್ಟೆಲ್ ನೋಡೋದಕ್ಕೆ ಸಿಗ್ತಿದೆ. ಹಾಗೆ ಮೆಟಲ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ತುಂಬಾನೇ ಒಂದು ಪಾಸಿಟಿವ್ ಸೈಡ್ ಕಾಣಿಸ್ತಿದೆ. ಇಂಡಾಲ್ಕೋ ಆಲ್ಮೋಸ್ಟ್ ಇಲ್ಲಿ 52 ವೀಕ್ ಹೈ ಹತ್ರನೇ ಟ್ರೇಡ್ ಆಗ್ತಾ ಇದೆ. ಎವ್ರಿ ಡೇ ಇಂಡಾಲ್ಕೋದಲ್ಲಿ ನಮಗೆ ಹೊಸ ಹೈ ನೋಡೋದಕ್ಕೆ ಸಿಗ್ತಾ ಇದೆ. ಟಾಟಾ ಸ್ಟೀಲ್ ಕೂಡ ಅಷ್ಟೇ ಪಾಸಿಟಿವ್ ಆಗಿ ಕಾಣಿಸ್ತಿದೆ. ಹಾಗೆ IT ಸೆಕ್ಟರ್ನ ಶೇರ್ಗಳಲ್ಲಿ ಬೆಳಗಿನ ಸೆಷನ್ ಅಲ್ಲಿ ಸ್ವಲ್ಪ ವೀಕ್ನೆಸ್ ಇತ್ತು, ಬಟ್ ರಿಕವರ್ ಆಗಿದೆ IT ಸೆಕ್ಟರ್ನ ಶೇರ್ಗಳು ಕೂಡ. ಸೊ ಕೇವಲ ನಮಗೆ ಸೆನ್ಸೆಕ್ಸ್ ಮತ್ತೆ ನಿಫ್ಟಿ ಮಾತ್ರ ಅಲ್ಲ, ನಿಫ್ಟಿ ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ಅಲ್ಲೂ ಫಾಲ್ ನೋಡೋದಕ್ಕೆ ಸಿಗ್ತಾ ಇದೆ. ನಿಫ್ಟಿ ಮಿಡ್ ಕ್ಯಾಪ್ ಆಲ್ಮೋಸ್ಟ್ ಇಲ್ಲಿ 20% ಹೈಯಿಂದ ಫಾಲ್ ಆಗಿದೆ. ಹಾಗೆ ನಿಫ್ಟಿ ಸ್ಮಾಲ್ ಕ್ಯಾಪ್ 100 ಕೂಡ ಅಷ್ಟೇನೆ 21% ಡೌನ್ ಸೈಡ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ಸ್ಮಾಲ್ ಕ್ಯಾಪ್ನ ಶೇರ್ಗಳು ತುಂಬಾನೇ ರನ್ ಆಗಿತ್ತು. ಈಗ ನಮಗೆ ಎಲ್ಲದರಲ್ಲೂ ಕರೆಕ್ಷನ್ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಇಲ್ಲಿ ಲಂಸಮ್ ಇನ್ವೆಸ್ಟ್ ಮಾಡೋದ್ರಿಂದ ಇದೊಂದು ಪ್ರಾಬ್ಲಮ್ ಆಗುತ್ತೆ. ನಾವು ಹೈಯರ್ ಲೆವೆಲ್ಸಲ್ಲಿ ಎಕ್ಸಾಂಪಲ್ಗೆ ಈಗ ನಿಫ್ಟಿ 18,600 ಲೆವೆಲಲ್ಲಿ ಯಾರು ಲಂಸಮ್ ಅಮೌಂಟನ್ನು ಇನ್ವೆಸ್ಟ್ ಮಾಡಿರ್ತಾರೆ ಅವರಿಗೆ ಈಗ ಕೈಯಲ್ಲಿ ಕ್ಯಾಶ್ ಕೂಡ ಇರೋದಿಲ್ಲ. ಹಾಗೆ ಹೈಯರ್ ಲೆವೆಲ್ಸಲ್ಲಿ ಎಂಟರ್ ಆಗಿ ಈಗ ತುಂಬಾನೇ ಪ್ಯಾನಿಕ್ ಆಗಿರ್ತಾರೆ. ಸೊ ಮಾರ್ಕೆಟ್ ನಮಗೆ 20-22% ಕರೆಕ್ಟ್ ಆಗ್ತಿದೆ ಅಂದಾಗ ಸೊ ನೀವು ಕೇವಲ ನಿಫ್ಟಿ ಮಿಡ್ ಕ್ಯಾಪ್ ಮತ್ತೆ ನಿಫ್ಟಿ ಸ್ಮಾಲ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದೀರಾ ಅಂದ್ರೆ ಗ್ರೋತ್ ಸ್ಟಾಕ್ಸ್ ಅಂತ ಆ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಅಂತ ಅಂದರೆ ನಿಮ್ಮ ಪೋರ್ಟ್ಫೋಲಿಯೋ ಕೂಡ ಈಗ 20-25% ಡೌನ್ ಆಗಿರುತ್ತೆ. ಯಾವಾಗಲೂ ಲಂಸಮ್ ಇನ್ವೆಸ್ಟ್ಮೆಂಟ್ ಮಾಡುವಾಗ ಲಾಂಗ್ ಟರ್ಮ್ನ ಒಂದು ಹಾರಿಜಾನ್ ಇರಬೇಕಾಗುತ್ತೆ. 10-15 ವರ್ಷಕ್ಕೆ ನೀವು ಇನ್ವೆಸ್ಟ್ ಮಾಡ್ತಿದ್ದೀರ ಅಂದಾಗ ಲಂಸಮ್ ಅಮೌಂಟನ್ನು ಇನ್ವೆಸ್ಟ್ ಮಾಡ್ಬೋದಾಗುತ್ತೆ. ಇಲ್ಲ ಅಂದರೆ ನೀವು ಮಂತ್ಲಿ ನೀವೇನು ಅಮೌಂಟನ್ನು ಸೇವ್ ಮಾಡ್ತಿರ್ತೀರಾ ಅದನ್ನು ಮಾತ್ರ ಮಾರ್ಕೆಟಲ್ಲಿ SEP ರೀತಿಯಲ್ಲಿ ಇನ್ವೆಸ್ಟ್ ಮಾಡ್ಬೋದಾಗುತ್ತೆ. SEP ಅಂದಾಗ ಒಂದು ದಿನ ನೀವು ಇನ್ವೆಸ್ಟ್ ಮಾಡೋದು ಅಲ್ಲ. ಸೊ ಮಾರ್ಕೆಟ್ನಲ್ಲಿ ಡಿಪ್ ಯಾವಾಗ ಕಾಣಿಸುತ್ತೆ ಅಂದರೆ ನಿಮ್ಮ ಶೇರ್ಗಳು ನೀವೇನು ಹೋಲ್ಡ್ ಮಾಡ್ತಿರ್ತೀರಾ ಸೊ ಆ ಶೇರ್ಗಳಲ್ಲಿ ಡಿಪ್ ಯಾವಾಗ ಕಾಣಿಸುತ್ತೆ ಸೊ ಆ ಲೆವೆಲ್ಸಲ್ಲಿ ಎಂಟರ್ ಆಗ್ತಾ ಹೋಗ್ಬೋದಾಗುತ್ತೆ. ಸೊ ಈ ರೀತಿ ನೀವು ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಆವ್ರೇಜ್ ಅನ್ನ ಮಾಡ್ಕೋಬೋದಾಗುತ್ತೆ. ಸೊ ನೀವು ಒಂದೇ ಲೆವೆಲಲ್ಲಿ ಎಂಟರ್ ಆದಾಗ ಅಂದರೆ ಯಾವಾಗ ಒಂದೇ ಲೆವೆಲಲ್ಲಿ ಎಂಟರ್ ಆಗ್ತೀರಾ ಅಂದರೆ ಇಲ್ಲಿಂದ ಮಾರ್ಕೆಟ್ ಇನ್ನೂ ಡೌನ್ ಹೋಗೋದಿಲ್ಲ. ಸೊ ಇಲ್ಲಿಂದ ಇನ್ನೂ ಹೈಯರ್ ಸೈಡ್ಗೆ ಹೋಗುತ್ತೆ ಅಂತ ಅಂದ್ಕೊಂಡು ನೀವು ಹೈಯರ್ ಲೆವೆಲ್ಸಲ್ಲಿ ಎಂಟರ್ ಆಗ್ತೀರಾ. ಸೊ ಆಗ ಮಾರ್ಕೆಟ್ ಏನಾದರೂ ಕ್ರ್ಯಾಶ್ ಆದರೆ ಸೊ ನಿಮಗೆ ಮತ್ತೆ ಆ್ಯಡ್ ಮಾಡೋದಕ್ಕೆ ಕ್ಯಾಶ್ ಕೂಡ ಇರೋದಿಲ್ಲ. ಮತ್ತು ನೀವು ಪ್ಯಾನಿಕಲ್ಲಿ ಸೆಲ್ ಮಾಡುವಂಥ ಸಿಚುವೇಶನ್ ಕೂಡ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗೆಯೇ ನಿಮ್ಮ ಬಳಿ ಏನು ಕ್ಯಾಶ್ ಇರುತ್ತೆ ಸೊ ಎಲ್ಲದನ್ನು ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಸೊ ಮಾರ್ಕೆಟ್ನಲ್ಲಿ ಈ ಒಂದು ನೆಗೆಟಿವಿಟಿ ಏನಿದೆ ಹಾಗೆ ವಾರ್ ಯಾವಾಗ ಮುಗಿಯುತ್ತೆ ಯಾರು ಕೂಡ ಪ್ರೆಡಿಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಸ್ವಲ್ಪ
ಕ್ಯಾಶನ್ನು ಕೈಯಲ್ಲಿ ಇಟ್ಕೊಳ್ಳಿ. ಎಮರ್ಜೆನ್ಸಿ ಪರ್ಪಸ್ಗೆ ಏನು ಕ್ಯಾಶ್ ಬೇಕಾಗುತ್ತೆ ಅದನ್ನು ಹೋಲ್ಡ್ ಮಾಡ್ಕೊಳ್ಳಿ. ಸೊ ಎಕ್ಸ್ಟ್ರಾ ಸೇವಿಂಗ್ಸ್ ಏನು ಆಗ್ತಾ ಇರುತ್ತೆ ಅದನ್ನು ಮಾತ್ರ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು ಒಳ್ಳೆಯದು. ನಮಗೆ ಎಲ್ಲ ಸ್ಟಾಕ್ಗಳದ್ದು ಫಾಲ್ ನೋಡೋದಕ್ಕೆ ಸಿಗ್ತಿದೆ, ಬಟ್ ಕ್ರೂಡ್ ಆಯಿಲ್ನ ಪ್ರೈಸಸ್ ಜಾಸ್ತಿ ಆಗ್ತಿರೋದು ONGC ಶೇರ್ಗೆ ತುಂಬಾ ಪಾಸಿಟಿವ್ ಆಗಿದೆ. 2016ರಲ್ಲಿ ONGC 180-170 ಲೆವೆಲಲ್ಲಿ ಟ್ರೇಡ್ ಆಗ್ತಿತ್ತು, ಮತ್ತೆ ಆ ಒಂದು ಹೈಯನ್ನು ಈಗ ಟಚ್ ಮಾಡಿದೆ. ಸೊ ಇಲ್ಲಿ ಗ್ಯಾಸ್ ಪ್ರೈಸಸ್ ಅಥವಾ ಆಯಿಲ್ ಪ್ರೈಸ್ ಏನು ಜಾಸ್ತಿ ಆಗುತ್ತೆ ಅದು ONGCಯ ಪ್ರಾಫಿಟನ್ನು ಇನ್ನಷ್ಟು ಜಾಸ್ತಿ ಮಾಡುತ್ತೆ. Q4ನಲ್ಲಿ ONGC ಒಳ್ಳೆ ಒಂದು ಪ್ರಾಫಿಟನ್ನು ಡಿಕ್ಲೇರ್ ಮಾಡುವಂಥ ಸಾಧ್ಯತೆ ಇದೆ. ಅದಕ್ಕೆ ನಮಗೆ ಶೇರ್ ಪ್ರೈಸಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ಕಾಣಿಸ್ತಾ ಇದೆ. ಸೊ ಶೇರ್ ಇವತ್ತು ಒಂದೇ ದಿನ 13% ಅಪ್ಸೈಡಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ONGC ನಾವು ಕೇವಲ ಕೆಲವು ದಿನಗಳ ಹಿಂದೆ ನೋಡಿದಾಗ 100 ರೂಪಾಯಿಗೂ ಕಮ್ಮಿ ಟ್ರೇಡ್ ಆಗ್ತಾ ಇತ್ತು. ಸೊ ನೋಡ್ಬೋದು ಯಾವ ರೀತಿ ಒಂದು ಒಳ್ಳೆ ಮೊಮೆಂಟಮ್ ONGCಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ನೀವು ಯಾವುದಾದ್ರೂ ಒಂದು ಶೇರ್ಗಳನ್ನು ಹೋಲ್ಡ್ ಮಾಡ್ತಿದ್ದೀರ ಅಂದಾಗ ಆ ಶೇರಲ್ಲೂ ಯಾವುದಾದ್ರೂ ಒಂದು ಒಳ್ಳೆ ನ್ಯೂಸ್ ಬರುವಂಥ ಸಾಧ್ಯತೆಗಳು ಇರುತ್ತೆ. ಸೊ ಪ್ಯಾನಿಕಲ್ಲಿ ಲಾಸಲ್ಲಿ ಒಳ್ಳೊಳ್ಳೆ ಶೇರ್ಗಳನ್ನು ಸೆಲ್ ಮಾಡೋದಕ್ಕೆ ಹೋಗಬೇಡಿ. ಸೊ ಮಾರ್ಕೆಟ್ನಲ್ಲಿ ಯಾವಾಗಲೂ ಫಾಲ್ ಇದ್ದಾಗ ನಾನು ಈ ವಿಷಯನ ಹೇಳ್ತಾನೆ ಇರ್ತೀನಿ. ಲೋವರ್ ಲೆವೆಲ್ಸಲ್ಲಿ ಒಳ್ಳೊಳ್ಳೆ ಶೇರ್ಗಳನ್ನು ಯಾವತ್ತೂ ಲಾಸಲ್ಲಿ ಬುಕ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಫೈನಲಿ ಇಲ್ಲಿ TCS ಏನು ಬೈಬ್ಯಾಕನ್ನು ಅನೌನ್ಸ್ ಮಾಡಿದ್ರು, ಅದಕ್ಕೆ ಆಫರ್ ಡೇಟನ್ನು ಫಿಕ್ಸ್ ಮಾಡಿದ್ದಾರೆ. ಮಾರ್ಚ್ 9ಕ್ಕೆ ಈ ಒಂದು ಆಫರ್ ಓಪನ್ ಆಗುತ್ತೆ. ಅವತ್ತಿನ ದಿನ ನಾನು ಯಾವ ರೀತಿ ಇದರಲ್ಲಿ ಅಪ್ಲೈ ಮಾಡಬೇಕು ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮಾರ್ಚ್ 23ರ 5 ಗಂಟೆವರೆಗೂ ಈ ಒಂದು ಆಫರ್ ಓಪನ್ ಇರುತ್ತೆ. 9ನೇ ತಾರೀಕಿಂದ 23ನೇ ತಾರೀಕುವರೆಗೂ ಮಾರ್ಕೆಟ್ ಯಾವಾಗ ಓಪನ್ ಇರುತ್ತೆ. ಸೊ ಆ ಟೈಮಲ್ಲಿ ನೀವು ಖಂಡಿತವಾಗ್ಲೂ ಇಲ್ಲಿ ಬೈಬ್ಯಾಕ್ಗೆ ಅಪ್ಲೈ ಮಾಡ್ಬೋದಾಗುತ್ತೆ. ಇಲ್ಲಿ ಅವರು ರೇಷಿಯೋವನ್ನು ಕೂಡ ಕೊಟ್ಟಿದ್ದಾರೆ. ನಿಮ್ಮ ಬಳಿ TCSನ 7 ಶೇರ್ಗಳು ಇದ್ದರೆ ಅದರಲ್ಲಿ 1 ಶೇರನ್ನು ಇಲ್ಲಿ ಮ್ಯಾನೇಜ್ಮೆಂಟ್ ಬೈಬ್ಯಾಕ್ ಮಾಡ್ಕೋತಾರೆ. ಸೊ ರೇಷಿಯೋ ನೀವು ಗಮನಿಸಿದಾಗ 7 ಶೇರ್ ನಿಮ್ಮ ಬಳಿ ಇರಬೇಕು, ಅದರಲ್ಲಿ 1 ಶೇರನ್ನು ಅವರು ಬೈಬ್ಯಾಕ್ ಮಾಡ್ಕೋತಾರೆ. ಸೊ ಇದು ರಿಟೇಲ್ ಇನ್ವೆಸ್ಟರ್ಸ್ಗಳಿಗೆ ಆಯಿತು. ಅಂದರೆ ಯಾರು 2 ಲಕ್ಷಕ್ಕೂ ಕಮ್ಮಿ ಅಮೌಂಟನ್ನು TCSಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ ಅಂಥವ್ರಿಗೆ ಈ ಒಂದು ರೇಷಿಯೋ ಅಕ್ಸೆಪ್ಟ್ ಆಗುತ್ತೆ. ಅಕಸ್ಮಾತ್ ನೀವೇನಾದರೂ NII ಕ್ಯಾಟಗರಿ ಅಂದರೆ 2 ಲಕ್ಷಕ್ಕೂ ಹೆಚ್ಚಿನ ಅಮೌಂಟನ್ನು TCS ಶೇರ್ ಒಂದರಲ್ಲೇ ಇನ್ವೆಸ್ಟ್ ಮಾಡಿದ್ದೀರಾ ಅಂತ ಆದರೆ ನಿಮಗೆ ರೇಷಿಯೋ ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ಆಗ ನಿಮ್ಮ ಬಳಿ 108 ಶೇರ್ಗಳು ಇದ್ದರೆ 1 ಶೇರ್ ಮಾತ್ರ ಬೈಬ್ಯಾಕಲ್ಲಿ ಅಕ್ಸೆಪ್ಟ್ ಆಗುತ್ತೆ. ಸೊ ಇದು NISಗೆ ಅಪ್ಲೈ ಆಗುತ್ತೆ. ಬಟ್ ತುಂಬ ಜನ ರಿಟೇಲ್ ಇನ್ವೆಸ್ಟರ್ಸ್ ಆಗಿರ್ತಾರೆ. TCS ಒಂದೇ ಶೇರಲ್ಲಿ 2 ಲಕ್ಷ ಅಮೌಂಟನ್ನು ಇನ್ವೆಸ್ಟ್ ಮಾಡಿದವರು ತುಂಬಾ ಕಮ್ಮಿ ಜನ. ಸೊ ನಿಮ್ಮ ಬಳಿ 7 ಶೇರ್ಸ್ ಇದ್ದರೆ ಅದರಲ್ಲಿ 1 ಶೇರ್ ಖಂಡಿತವಾಗ್ಲೂ ಬೈಬ್ಯಾಕ್ ಆಗುತ್ತೆ. ಶೇರ್ ಪ್ರೈಸನ್ನು ನೀವು ಇಲ್ಲಿ ಗಮನಿಸ್ಬೋದಾಗುತ್ತೆ. ಸೊ ಈಗ 3481ರಲ್ಲಿ TCS ಕ್ಲೋಸ್ ಆಗಿದೆ. ಸೊ ಇವರ ಬೈಬ್ಯಾಕ್ ಆಫರ್ ಇರೋದು 4500 ರೂಪಾಯಲ್ಲಿ. ಸೊ ಇಲ್ಲಿ ನೀವು ಗಮನಿಸ್ಬೋದು 1000 ರೂಪಾಯಿ ಪ್ರಾಫಿಟ್ ನಮಗೆ ಈ ಒಂದು ಕರೆಂಟ್ ಮಾರ್ಕೆಟ್ ಪ್ರೈಸಿಂದ ನೋಡೋದಕ್ಕೆ ಸಿಗ್ತಿದೆ. ಸೊ TCSನ ಶೇರ್ಗಳು ನಿಮ್ಮ ಬಳಿ ಇದ್ದರೆ ಖಂಡಿತವಾಗ್ಲೂ ಈ ಒಂದು ಬೈಬ್ಯಾಕ್ ಆಫರ್ನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದಾಗುತ್ತೆ. ಸೊ ನಿಮ್ಮ ಬಳಿ ಎಷ್ಟು ಶೇರ್ಸ್ ಇದೆ ಅಷ್ಟನ್ನು ಇಲ್ಲಿ ಬೈಬ್ಯಾಕ್ಗೆ ಅಪ್ಲೈ ಮಾಡ್ಬೋದು. ಅಕಸ್ಮಾತ್ ನೀವೇನಾದರೂ ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡಲ್ಲ ಅಂದರೆ ಸೊ ಇಲ್ಲಿ ಕೆಲವೊಂದಿಷ್ಟು ಕಂಡೀಷನ್ಗಳು ಕೂಡ ಇದೆ. ನೀವೇನಾದರೂ ಬೈಬ್ಯಾಕಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದರೆ TCSನ ಶೇರ್ಗಳನ್ನು ಫೆಬ್ರವರಿ 21 ಇಲ್ಲ ಅದಕ್ಕಿಂತ ಮುಂಚೆ ಬೈ ಮಾಡ್ಕೊಂಡಿರಬೇಕಾಗುತ್ತೆ. ಏನಕ್ಕೆಂದರೆ ಇವರ ರೆಕಾರ್ಡ್ ಡೇಟ್ ಇದ್ದಿದ್ದು ಫೆಬ್ರವರಿ 23ಕ್ಕೆ. ಸೊ ಅದಕ್ಕಿಂತ ಮುಂಚೆ ನೀವು ಶೇರ್ಗಳನ್ನು ಬೈ ಮಾಡ್ಕೊಂಡಿರಬೇಕಾಗುತ್ತೆ. ಹಾಗೆ ಫೆಬ್ರವರಿ 23ಕ್ಕೆ ಶೇರ್ಗಳು ನಿಮ್ಮ ಡಿಮ್ಯಾಟಲ್ಲಿ ಕ್ರೆಡಿಟ್ ಆಗಬೇಕಾಗುತ್ತೆ. ಅಕಸ್ಮಾತ್ ನೀವು ಫೆಬ್ರವರಿ 22, 23ಕ್ಕೆ ಶೇರ್ಗಳನ್ನು ಬೈ ಮಾಡ್ಕೊಂಡಿದ್ರೆ ನೀವು ಈ ಒಂದು ಬೈಬ್ಯಾಕಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೂ ಕೂಡ ನಿಮ್ಮ ಶೇರ್ಗಳು ಅಕ್ಸೆಪ್ಟ್ ಆಗೋದಿಲ್ಲ. ಹಾಗೆಯೇ ನಿಮ್ಮ ಬಳಿ 7 ಶೇರ್ ಇಲ್ಲ ಅಂದರೆ ನೀವು ಬೈಬ್ಯಾಕ್ಗೋಸ್ಕರ ಅಂತ ಒಂದು 3-4 ಶೇರ್ಗಳನ್ನು ಬೈ ಮಾಡ್ಕೊಂಡಿರ್ತೀರ. ಅಂಥ ಟೈಮಲ್ಲಿ ನಾನು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ಸೊ ನಿಮ್ಮ ಬಳಿ ಎಷ್ಟು ಶೇರ್ಸ್ ಇರುತ್ತೆ ಅಷ್ಟನ್ನು ನೀವು ಟೆಂಡರ್ ಮಾಡ್ಬೋದಾಗುತ್ತೆ. ಸೊ ಇಲ್ಲಿ ಬೇರೆಯವರು ಯಾರಾದರೂ ಪಾರ್ಟಿಸಿಪೇಟ್ ಮಾಡಲಿಲ್ಲ ಅಂದರೆ ಯಾರು 7 ಶೇರ್ಗಳಿಗಿಂತ ಹೆಚ್ಚಿನ ಶೇರ್ಗಳನ್ನು ಹೊಂದಿರ್ತಾರೆ ಅವರೇನಾದರೂ ಬೈಬ್ಯಾಕಲ್ಲಿ ಪಾರ್ಟಿಸಿಪೇಟ್ ಮಾಡಲಿಲ್ಲ ಅಂದರೆ ಸೊ ಆಗ ನಿಮಗೆ ಒಂದು ಆಪರ್ಚುನಿಟಿ ಸಿಗುತ್ತೆ. ಸೊ ನಿಮ್ಮ 4-5 ಶೇರ್ಗಳಲ್ಲಿ 1 ಶೇರ್ ಬೈಬ್ಯಾಕ್ ಆಗುವಂಥ ಸಾಧ್ಯತೆ ಇರುತ್ತೆ. ಬಟ್ ಇಲ್ಲಿ 7 ಶೇರ್ಗಳಿಗಿಂತ ಹೆಚ್ಚಿನ ಶೇರ್ಗಳನ್ನು ಯಾರು ಹೊಂದಿರ್ತಾರೆ ಅವರಿಗೆ ಸ್ವಲ್ಪ ಹೆಚ್ಚಿನ ಆಪರ್ಚುನಿಟಿ ಇರುತ್ತೆ. 7 ಶೇರ್ಗಿಂತ ಕಮ್ಮಿ ಶೇರ್ಗಳನ್ನು ಹೊಂದಿರೋರು ಬೈಬ್ಯಾಕಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೂ ಕೂಡ ಅಕ್ಸೆಪ್ಟೆನ್ಸ್ ರೇಷಿಯೋ ನಿಮಗೆ ಸಿಗೋದು ತುಂಬಾ ಕಷ್ಟ. ಅದಕ್ಕೆ ಒಂದು ರೀಸನ್ ಅಂದರೆ ಪ್ರೈಸ್ ಈಗ ಸೊ 4500 ಇವರು ಸೆಟ್ ಮಾಡಿರುವಂಥ ಪ್ರೈಸ್ ಆಗಿರುತ್ತೆ. ಬಟ್ TCSನ ಶೇರ್ಗಳು 1000 ರೂಪಾಯಿ ಕಮ್ಮಿ ಟ್ರೇಡ್ ಆಗ್ತಿದೆ. ಸೊ ಎಲ್ಲರೂ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಹಾಗೆ ಕೆಲವೊಬ್ರು 2 ಡಿಮ್ಯಾಟ್ ಅಕೌಂಟ್ಗಳನ್ನು ಹೊಂದಿರ್ತಾರೆ. ಸೊ 2ರಲ್ಲೂ ನಂದು ಅಕ್ಸೆಪ್ಟ್ ಆಗುತ್ತೆ ಅಂದರೆ ಆಗೋದಿಲ್ಲ. ಏನಕ್ಕೆಂದರೆ ಇಲ್ಲಿ ಪ್ಯಾನ್ ಕಾರ್ಡ್ ಬೇಸಿಸ್ ಮೇಲೆ ಇರುತ್ತೆ. ಸೊ ನೀವು 2 ಡಿಮ್ಯಾಟ್ ಅಕೌಂಟ್ಗಳಿಂದ 7 ಶೇರ್ಗಳನ್ನು ಹಾಕಿದ್ರೆ ಕೇವಲ ಒಂದೇ ಒಂದು ಶೇರ್ ನಿಮ್ಮದು ಅಕ್ಸೆಪ್ಟ್ ಆಗೋದು. ಏನಕ್ಕೆಂದರೆ ನಿಮ್ಮ ಪ್ಯಾನ್ ಕಾರ್ಡಲ್ಲಿ ರೆಕಾರ್ಡ್ ಆಗಿರುತ್ತೆ. ಅದೇ ಕಾರಣಕ್ಕೆ ನೀವು ಮಲ್ಟಿಪಲ್ ಡಿಮ್ಯಾಟ್ ಅಕೌಂಟನ್ನು ಹೊಂದಬೇಕು ಅಂತ ಇದ್ದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಹೆಸರಲ್ಲಿ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡ್ಕೊಳ್ಳೋದು ಒಳ್ಳೆಯದು. ಈ ರೀತಿಯ ಈವೆಂಟ್ಸ್ ಆಗಿರ್ಬೋದು ಅಥವಾ IPOದಲ್ಲಿ ಅಪ್ಲೈ ಮಾಡಿದಾಗ ಕೂಡ ಅಷ್ಟೇ ಬೇರೆ ಬೇರೆ ಪ್ಯಾನ್ ಕಾರ್ಡ್ಸ್ ಇದ್ದಾಗ ನಿಮಗೆ ಅದು ಅಡ್ವಾಂಟೇಜ್ ಆಗುತ್ತೆ. ಹಾಗೆ ಇನ್ನೊಂದು ಡೌಟ್ ಇರುತ್ತೆ ಎಲ್ರಿಗೂ, ಅಂದರೆ ನೀವು ಬೈಬ್ಯಾಕಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ, ನಿಮ್ಮ ಶೇರ್ಗಳು ಬೈಬ್ಯಾಕಲ್ಲಿ ಅಕ್ಸೆಪ್ಟ್ ಆಯಿತು ಅಂತ ಅಂದ್ಕೊಳ್ಳಿ. ಸೊ ಆಗ 4500 ರೂಪಾಯಿ ಪ್ರತಿ ಶೇರ್ಗೆ ಆ ಅಮೌಂಟ್ ಏನಿರುತ್ತೆ ಅದು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಅಂದರೆ ನಿಮ್ಮ ಡಿಮ್ಯಾಟ್ನ ಜೊತೆ ಯಾವ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರುತ್ತೆ ಆ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ.
ಹಾಗೆ ಇನ್ನೊಂದು ವಿಷಯ, ಇಲ್ಲಿ ನಿಮಗೆ ಏನು ಪ್ರಾಫಿಟ್ ಆಗ್ತಾ ಇದೆ ಅದರ ಮೇಲೆ ನೀವು ಯಾವುದೇ ಒಂದು ಟ್ಯಾಕ್ಸನ್ನು ಕೊಡುವಂತಹ ಅವಶ್ಯಕತೆ ಇರೋದಿಲ್ಲ. ಸೊ ಸೆಕ್ಷನ್ 115 ಪ್ರಕಾರ ಬೈಬ್ಯಾಕ್ನಲ್ಲಿ ನೀವೇನಾದರೂ ಶೇರ್ಗಳನ್ನು ಕೊಟ್ಟಾಗ ಸೊ ಅದರ ಮೇಲೆ ಯಾವುದೇ ಒಂದು ಟ್ಯಾಕ್ಸಸ್ ಅಪ್ಲೈ ಆಗೋದಿಲ್ಲ. ಇದು ಕೂಡ ಒಂದು ಅಡ್ವಾಂಟೇಜ್ ಆಗಿರುತ್ತೆ. ಆ ಕಾರಣದಿಂದ ನಿಮ್ಮ ಬಳಿ TCSನ ಶೇರ್ಗಳು ಇದ್ದರೆ ಖಂಡಿತವಾಗ್ಲೂ ನೀವು ಈ ಒಂದು ಬೈಬ್ಯಾಕಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗತ್ತೆ. ಹಾಗೆ ನಾನು ಮೊದಲೇ ಹೇಳ್ದಂಗೆ ಸೊ 9ನೇ ತಾರೀಕು ಆಫರ್ ಓಪನ್ ಆಗುತ್ತೆ. ಅವತ್ತಿನ ದಿನ ವಿಡಿಯೋ ನಾನೇನು ಡೈಲಿ ಮಾಡ್ತಾ ಇರ್ತೀನಿ, ಅದರಲ್ಲಿ ನಿಮಗೆ ತಿಳಿಸ್ತೀನಿ ಯಾವ ರೀತಿ ನೀವು ಅಪ್ಲೈ ಮಾಡ್ಬೋದು ಅಂತ. ಏರ್ಟೆಲ್ ಮತ್ತು ಆಕ್ಸಿಸ್ ಬ್ಯಾಂಕ್ ಇಲ್ಲಿ ಒಂದು ಪಾರ್ಟ್ನರ್ಶಿಪ್ಪನ್ನು ಮಾಡ್ಕೊಂಡಿದ್ದಾರೆ. ಕ್ರೆಡಿಟ್ ಕಾರ್ಡ್ ರಿಲೇಟೆಡ್ ಒಂದು ಪಾರ್ಟ್ನರ್ಶಿಪ್ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತದೆ. ಆಕ್ಸಿಸ್ ಬ್ಯಾಂಕ್ ಆಲ್ರೆಡಿ ಫ್ಲಿಪ್ಕಾರ್ಟ್ನ ಜೊತೆ ಕೂಡ ಈ ರೀತಿ ಒಂದು ಪಾರ್ಟ್ನರ್ಶಿಪ್ಪನ್ನು ಮಾಡ್ಕೊಂಡಿದ್ದಾರೆ. ಅಕಸ್ಮಾತ್ ನೀವೇನಾದರೂ ಫ್ಲಿಪ್ಕಾರ್ಟ್ನಲ್ಲಿ ಯಾವುದಾದ್ರೂ ಪ್ರಾಡಕ್ಟನ್ನು ಬೈ ಮಾಡಬೇಕು ಅಂತ ಅಂದಾಗ ಅಲ್ಲಿ ನಿಮಗೆ 5% ಡಿಸ್ಕೌಂಟ್ ಸಿಗುತ್ತೆ, ಅಕಸ್ಮಾತ್ ನೀವು ಫ್ಲಿಪ್ಕಾರ್ಟ್ ಆಕ್ಸಿಸ್ ಬ್ಯಾಂಕ್ ಕಾರ್ಡನ್ನು ಯೂಸ್ ಮಾಡಿ ಶಾಪಿಂಗ್ ಮಾಡಿದ್ರೆ. ಅದೇ ರೀತಿ ನೀವೀಗ ಏರ್ಟೆಲ್ನ ರೀಚಾರ್ಜ್ ಮಾಡಿಸಿದ್ರೆ ಅಥವಾ DTH ಇದ್ದು ಅದಕ್ಕೆ ನೀವೇನಾದರೂ ರೀಚಾರ್ಜ್ ಮಾಡಿಸಿದ್ರೆ, ಹಾಗೆ ನೀವು ಬೇರೆ ಬೇರೆ ರೀತಿಯ ಏರ್ಟೆಲ್ ರಿಲೇಟೆಡ್ ಸರ್ವಿಸ್ಗಳನ್ನು ಏನಾದರೂ ರೀಚಾರ್ಜ್ ಮಾಡಬೇಕು ಅಂತ ಇದ್ದಾಗ ಆಕ್ಸಿಸ್ ಬ್ಯಾಂಕ್ನ ಈ ಒಂದು ಕ್ರೆಡಿಟ್ ಕಾರ್ಡನ್ನು ನೀವು ಬಳಸ್ಕೊಂಡಾಗ ಸೊ ಅಲ್ಲಿ ನಿಮಗೆ ಡಿಸ್ಕೌಂಟ್ ಮತ್ತು ರಿವಾರ್ಡ್ ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸೊ ಅಂಥವ್ರು ಯಾರಾದರೂ ಏರ್ಟೆಲ್ನ ಪ್ರಾಡಕ್ಟ್ಗಳನ್ನು ಜಾಸ್ತಿ ಯೂಸ್ ಮಾಡ್ತಿದ್ದೀರಾ ಅಂತ ಅಂದರೆ ಸೊ ನೀವು ಈ ಒಂದು ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದಾಗುತ್ತೆ. ಬೇಸಿಕಲಿ ಇಲ್ಲಿ ಡಿಜಿಟಲೈಸೇಷನ್ನ ಒಂದು ಇಂಪ್ಯಾಕ್ಟನ್ನು ತರೋದಕ್ಕೋಸ್ಕರ ಏರ್ಟೆಲ್ ಮತ್ತು ಆಕ್ಸಿಸ್ ಬ್ಯಾಂಕ್ ಈ ಒಂದು ಪಾರ್ಟ್ನರ್ಶಿಪ್ಪನ್ನು ಮಾಡ್ಕೊಂಡಿದ್ದಾರೆ. ಸೊ ಏರ್ಟೆಲ್ನ ಶೇರ್ ಪ್ರೈಸಲ್ಲಿ ಇವತ್ತು ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. 4% ಅಪ್ಸೈಡ್ ಏರ್ಟೆಲ್ನಲ್ಲಿ ನೋಡೋದಕ್ಕೆ ಸಿಗ್ತಿದೆ. ಬ್ಯಾಂಕಿಂಗ್ ಸೆಕ್ಟರ್ ಇವತ್ತು ತುಂಬಾ ವೀಕ್ ಇತ್ತು. ಆ ಕಾರಣದಿಂದ ಆಕ್ಸಿಸ್ ಬ್ಯಾಂಕ್ ಶೇರ್ಗಳಲ್ಲಿ ಆಲ್ಮೋಸ್ಟ್ ಇಲ್ಲಿ 7% ಡೌನ್ ಸೈಡ್ ಕಾಣಿಸ್ತಾ ಇದೆ. ಸೊ ಲಾಂಗ್ ಟರ್ಮ್ಗೆ ಎರಡೂ ಕೂಡ ತುಂಬಾನೇ ಒಳ್ಳೆ ಶೇರ್ಸ್ ಆಗಿರ್ತವೆ. ಹಾಗೆ ಇಂಡಿಗೋ ಪೇಂಟಲ್ಲಿ ಆಲ್ ಟೈಮ್ ಲೋ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಇವರು ಏನು IPO ಪ್ರೈಸನ್ನು ಸೆಟ್ ಮಾಡಿದ್ರು ಸೊ ಆ ಪ್ರೈಸ್ ಹತ್ರ ಈಗ ಇಂಡಿಗೋ ಪೇಂಟ್ಸ್ ಟ್ರೇಡ್ ಆಗ್ತಿರೋದು ಕಾಣಿಸ್ತಿದೆ. IPO ಬಂದಮೇಲೆ ಪ್ರೈಸ್ನಲ್ಲಿ ತುಂಬಾನೇ ಒಂದು ಮೊಮೆಂಟಮ್ ಇತ್ತು. ಶೇರ್ಸ್ ನಮಗೆ 2300 ಲೆವೆಲ್ ಕೂಡ ಟಚ್ ಆಗ್ತಿರೋದು ಕಾಣಿಸ್ತಿತ್ತು. ಬಟ್ ಈಗ ಕ್ರೂಡ್ ಆಯಿಲ್ನ ಪ್ರೈಸಸ್ ಜಾಸ್ತಿ ಆಗ್ತಿರೋ ಕಾರಣ ಸೊ ಎಲ್ಲ ಪೇಂಟ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಪ್ಯಾನಿಕ್ ಕಾಣಿಸ್ತಿದೆ. ಅದೇ ರೀತಿ ಇಂಡಿಗೋ ಪೇಂಟ್ಸಲ್ಲೂ ಕೂಡ ನಮಗೆ ಫಾಲ್ ಕಾಣಿಸ್ತಿದೆ. ಶೇರ್ಸ್ ಮಧ್ಯಾಹ್ನದ ಸಮಯದಲ್ಲಿ ಸ್ವಲ್ಪ ರಿಕವರ್ ಆಗಿದೆ, ಬಟ್ ಇಲ್ಲಿ ತುಂಬಾನೇ ಒಂದು ಡೌನ್ ಸೈಡ್ ಕಾಣಿಸ್ತಾ ಇದೆ. ಸೊ ಕೇವಲ ಇಂಡಿಗೋ ಪೇಂಟ್ಸ್ ಒಂದೇ ಅಲ್ಲ, ಸೊ ನಾವು ಬರ್ಜರ್ ಪೇಂಟ್ಸ್ ಆಗಿರ್ಬೋದು, ಏಷ್ಯನ್ ಪೇಂಟ್ಸ್, ಸೊ ಎಲ್ಲ ಪೇಂಟ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಫಾಲ್ ಕಾಣಿಸ್ತಿದೆ. ಬಟ್ ಇಂಡಿಗೋ ಪೇಂಟ್ಸ್ ಕೂಡ ಅಷ್ಟೇ ತನ್ನದೇ ಆದ ಒಂದು ಬ್ರ್ಯಾಂಡ್ ವ್ಯಾಲ್ಯೂವನ್ನು ಹೊಂದಿರುವಂಥ ಪೇಂಟ್ ಸೆಗ್ಮೆಂಟ್ ಆಗಿರುತ್ತೆ. ಸೊ ಇದನ್ನು ಕೂಡ ನೀವು ಲಾಂಗ್ ಟರ್ಮ್ಗೆ ಖಂಡಿತವಾಗ್ಲೂ ಕನ್ಸಿಡರ್ ಮಾಡ್ಕೋಬೋದಾಗುತ್ತೆ. ಹಾಗೆ ಈಗ ಒಂದು ಒಳ್ಳೆ ವ್ಯಾಲ್ಯೂಷನ್ ಅಲ್ಲಿ ಅವೈಲೇಬಲ್ ಇದೆ ಅಂತಾನೆ ಹೇಳ್ಬೋದಾಗುತ್ತೆ. ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಂತಹ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.